ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ಮೀ ಗೋಕುಲ್ಕಾರ್ವಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಏನಪ್ಪ ಇವರು ರಾಯರ ಶ್ಲೋಕವನ್ನು ಹೇಳ್ತಿದ್ದಾರೆ ಅಂದ್ಕೊಂಡ್ರಾ? ಹೌದು ಸ್ನೇಹಿತರೆ, ನಾವೀಗ ಇದ್ದೀವಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ. ಶ್ರೀ ರಾಯರ ದರ್ಶನದೊಂದಿಗೆ ತಾಯಿ ಮಂಚಾಲಮ್ಮನ ಆಶೀರ್ವಾದದೊಂದಿಗೆ ನಮ್ಮ ಪ್ರಥಮ ಯೂಟ್ಯೂಬ್ ಬ್ಲಾಗನ್ನು ಮಂತ್ರಾಲಯದಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅಂದಹಾಗೆ ನಾವು ಬೆಂಗಳೂರಿನ KR ಪುರಂ ರೈಲ್ವೆ ಸ್ಟೇಷನ್ನಿಂದ ಟ್ರೈನಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ವಿ ಸ್ನೇಹಿತರೆ. ಟ್ರೈನ್ನಲ್ಲಿ ಪರ್ ಹೆಡ್ AC ಕೋಚ್ಗೆ ಒಂದು 600 to 700 ಚಾರ್ಜ್ ಆಗುತ್ತೆ ಸ್ನೇಹಿತರೆ. ರೈಲ್ವೆ ಸ್ಟೇಷನ್ನಿಂದ ಆಮೇಲೆ ಮಂತ್ರಾಲಯಕ್ಕೆ ಬರೋಕ್ಕೆ ಲೋಕಲ್ ಆಟೋ ವ್ಯವಸ್ಥೆಯೂ ಇದೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಹೋಗೋರಿಗೂ ಇದರಿಂದ ಅನುಕೂಲ ಆಗಲಿ ಅನ್ನೋಗೋಸ್ಕರ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ ಸ್ನೇಹಿತರೆ. ನಾವು ಮಂತ್ರಾಲಯದಿಂದ ರಾಯರ ದರ್ಶನ ಪಡ್ಕೊಂಡು ನಂತರ ಹೊರಟಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ. ಬಟ್ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ದೊಡ್ಡ ಆಂಜನೇಯನ ವಿಗ್ರಹ ಇರುವ ಒಂದು ದೇವಸ್ಥಾನ ಸಿಗ್ತದೆ ಸ್ನೇಹಿತರೆ. ಅದೇ ಅಭಯಾಂಜನೇಯ ಸ್ವಾಮಿಯ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಈ ದೇವಸ್ಥಾನ ಮಂತ್ರಾಲಯದಿಂದ ಜಾಸ್ತಿ ದೂರ ಏನೂ ಇಲ್ಲ ಸ್ನೇಹಿತರೆ, 1-2 ಕಿಲೋಮೀಟರ್ ಇರ್ಬೋದೇನೋ ಅಷ್ಟೇ. ಆಂಜನೇಯ ಸ್ವಾಮಿಯ ವಿಗ್ರಹ ಮಾತ್ರ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗಿಬಿಟ್ಟು ತೋರಿಸ್ತೀನಿ ನಿಮಗೆ. ಇದು ಆಂಜನೇಯ ಸ್ವಾಮಿಯ ಪ್ರವೇಶ ದ್ವಾರ. ಬನ್ನಿ ಸ್ನೇಹಿತರೆ, ನೀವು ನೋಡಿ ಈ ಆಂಜನೇಯ ಸ್ವಾಮಿಯ ಮೂರ್ತಿಯು ಎಷ್ಟು ದೊಡ್ಡದಾಗಿದೆ ಅಂತ. ಅಂದಾಜು ಇದು ಒಂದು 50 ಅಡಿ ಉದ್ದ ಇರಬಹುದು. ನಾವು ಅಭಯಾಂಜನೇಯ ಸ್ವಾಮಿಯ ದರ್ಶನ ಪಡ್ಕೊಂಡು ಇಲ್ಲಿಂದ ಮುಂದೆ ಹೋಗಿದ್ದು ಪಂಚಮುಖಿಗೆ ಸ್ನೇಹಿತರೆ. ಮಂತ್ರಾಲಯಕ್ಕೆ ನೀವು ಬಂದರೆ ಒಮ್ಮೆ ಇಲ್ಲೂ ಭೇಟಿ ಕೊಟ್ಟು ಆಮೇಲೆ ಪಂಚಮುಖಿಗೆ ಹೋಗಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಬಂದರೆ ನೆಮ್ಮದಿನೂ ಸಿಗುತ್ತೆ, ಮನಸ್ಸಿಗೆ ಏನೋ ಒಂಥರ ನಿರಾಳನೂ ಅನಿಸುತ್ತೆ ಸ್ನೇಹಿತರೆ. ಇಲ್ಲೇ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿಕೊಂಡು ಆಮೇಲೆ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೊರಟ್ವಿ ಸ್ನೇಹಿತರೆ. ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಇದರಲ್ಲಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಇದೀಗ ನಾವು ಹೊರಟಿದ್ದೀವಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಕೂಡ ಸಿಗುತ್ತೆ ಸ್ನೇಹಿತರೆ. ಅದರ ನಂತರ ದೇವಸ್ಥಾನ ಸಿಗ್ತದೆ. ಮಂತ್ರಾಲಯದಿಂದ ತುಂಬ ದೂರನೇ ಇದೆ ಅನಿಸ್ತು ನನಗೆ. ಮಂತ್ರಾಲಯ ದೇವಸ್ಥಾನದಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರ್ಬೋದು. ದೇವಸ್ಥಾನದ ಹೊರಗಡೆಯಲ್ಲೂ ಕೂಡ ತುಂಬ ಶಾಪ್ಸ್ ಎಲ್ಲ ಇವೆ. ಹಾಗೆ ಪೂಜೆ ಸಾಮಾನುಗಳು ಇರುವ ಶಾಪ್ಸು ಇದೆ. ಇಲ್ಲೂ ಪೂಜೆ ಸಾಮಾನುಗಳನ್ನು ತಗೊಂಡು ನೀವು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಪೂಜೆನೂ ಮಾಡ್ಬೋದು. ಅಥವಾ ಅಲ್ಲೂ ಕೂಡ ಅರ್ಚನೆ ಅದೆಲ್ಲ ಮಾಡ್ತಾರೆ. ಅಲ್ಲೇ ಡೈರೆಕ್ಟಾಗಿ ರಿಸೀಟ್ ಮಾಡಿಕೊಂಡು ಅಲ್ಲೇ ನಾವು ಪೂಜೆನೂ ಮಾಡ್ಕೋಬಹುದು ಸ್ನೇಹಿತರೆ. ನಾವು ಇಲ್ಲಿ ಯಾವುದೇ ಸಾಮಾನೆಲ್ಲ ತಗೊಂಡಿಲ್ಲ, ದೇವಸ್ಥಾನದ ಒಳಗಡೆನೇ ಹೋಗಿ ಪೂಜೆ ಮಾಡಿಸಿದ್ದು ಸ್ನೇಹಿತರೆ. ಇದು ಆಂಜನೇಯ ಸ್ವಾಮಿಯ ದೇವಸ್ಥಾನದ ಒಂದು ಚಿತ್ರಣ. ನಾವು ತೆಗೆದಿರುವಂತಹ ಕ್ಲಿಪ್ಪಿಂಗನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇವರೆಲ್ಲ ನಮ್ಮ ಫ್ಯಾಮಿಲಿಯವರು, ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಬನ್ನಿ ಸ್ನೇಹಿತರೆ, ಪಂಚಮುಖಿ ಆಂಜನೇಯ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಫೋಟೋ ಆಗಲಿ ವಿಡಿಯೋ ಚಿತ್ರೀಕರಣ ಆಗಲಿ ಅಲೌಡ್ ಇರಲಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಯಾವುದೇ ವಿಡಿಯೋನ ಒಳಗಡೆಯಿಂದ ತೆಗೆದಿಲ್ಲ. ಇದು ಆಂಜನೇಯ ಸ್ವಾಮಿಯ ಪಾದದ ಗುರುತು ಸ್ನೇಹಿತರೆ. ಇಲ್ಲಿ ಕೈ ಮುಗಿದು ಬಿಟ್ಟು ನಾವು ಆಮೇಲೆ ಮುಂದೆ ಹೋಗಿದ್ವಿ. ಅಲ್ಲೂ ಕೂಡ ಇನ್ನೊಂದು ಪಾದ ಇತ್ತು, ಅಲ್ಲೂ ಏನೋ ಬರೆದಿದ್ರು, ಅದೇನು ಅಂತ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಪಂಚಮುಖಿ ದೇವಸ್ಥಾನದ ಹೊರಗಡೆ ಅಂದರೆ ಸುತ್ತಮುತ್ತಲೂ ಬಂಡೆಕಲ್ಲುಗಳು ಒಂದರ ಮೇಲೆ ಒಂದು ನಿಲ್ಲಿಸಿರೋ ಥರ ಇದೆ ಸ್ನೇಹಿತರೆ. ಅದು ನ್ಯಾಚುರಲ್ ಆಗಿಯೇ ಕಲ್ಲು ಕಟ್ಟಿರೋ ಥರ ಹೆಂಗಿರುತ್ತೆ ಅದೇ ಥರ ಒಂದರ ಮೇಲೆ ಒಂದು ನಿಲ್ಲಿಸಿರೋ ಥರನೇ ಇತ್ತು ಸ್ನೇಹಿತರೆ. ಅಲ್ಲಲ್ಲಿ ಕೋತಿಗಳು ಕೂಡ ಇದೆ ಸ್ನೇಹಿತರೆ. ಪಂಚಮುಖಿ ಆಂಜನೇಯ ದೇವಸ್ಥಾನದ ಸುತ್ತಮುತ್ತಲೂ ಒಂದು ರೌಂಡ್ ಹಾಕ್ಕೊಂಡು ನಾವು ಅಲ್ಲಿಂದ ಮುಂದೆ ಹೋಗಿದ್ದು ರಾಯರ ಮೂಲ ಸನ್ನಿಧಾನ ಬೃಂದಾವನಕ್ಕೆ ಹೋಗಿಬಿಟ್ಟು ದೇವರ ದರ್ಶನ ಪಡ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಆಮೇಲೆ ನಾವು ಅಲ್ಲಿಂದ ಪುನಃ ಮಂತ್ರಾಲಯಕ್ಕೆ ರಿಟರ್ನ್ ಹೋದ್ವಿ ಸ್ನೇಹಿತರೆ. ಇದು ಮಂತ್ರಾಲಯದ ಪ್ರವೇಶ ದ್ವಾರ ಸ್ನೇಹಿತರೆ. ಇಲ್ಲಿ ಇನ್ನೊಮ್ಮೆ ರಾಯರ ದರ್ಶನ ಪಡ್ಕೊಂಡು ಅಲ್ಲೇ ನಡೀತಿದ್ದ ಪಲ್ಲಕ್ಕಿ ಉತ್ಸವವನ್ನು ನೋಡಿ ಧನ್ಯರಾದ್ವಿ. ನಂತರ ನಾವು ಮಂತ್ರಾಲಯದ ಪ್ರಸಾದ ಸ್ವೀಕರಿಸಿ ಅಲ್ಲಿಂದ ಬಸ್ನಲ್ಲಿ ಸಿಲಿಕಾನ್ ಸಿಟಿಯತ್ತ ನಮ್ಮ ಪ್ರಯಾಣ ಬೆಳೆಸಿದ್ವಿ ಸ್ನೇಹಿತರೆ. ಈ ಪುಟ್ಟ ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಶುಭ ದಿನ.